ವಿಶ್ವವಿಖ್ಯಾತ ಮೈಸೂರು ದಸರಾ 2026ಕ್ಕೆ ದಿನಗಣನೆ ಆರಂಭವಾಗಿದೆ. ಮೊದಲ ಕಾರ್ಯಕ್ರಮ ಗಜಪಯಣ ಯಶಸ್ವಿಯಾಗಿ ಮುಗಿದಿದೆ. ಕಾಡಿನಿಂದ ನಾಡಿಗೆ 9 ಆನೆಗಳು ಸಹ ಪಯಣವನ್ನು ಬೆಳೆಸಿದವೆ. ಆದರೆ 2026ರಲ್ಲಿ ಅಭಿಮನ್ಯು ದಸರೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋದೇ ನೋವಿನ ಸಂಗತಿ. ಹೌದು, ಸತತ 6 ಬಾರಿ ಈ ಒಂದು ಕ್ಯಾಪ್ಟನ್ ಆಗಿದ್ದಂತಹ ಅಭಿಮನ್ಯು ಈ ಬಾರಿ 60 ವರ್ಷ ಆದ ಕಾರಣ ನಿವೃತ್ತಿ ಹೊಂದಿದ್ದಾನೆ. ನಾನೀಗ ಆ ಒಂದು ಏನು ನಾಗರಹೊಳೆ ಅಭಯಾರಣ್ಯದ ಹೆಬ್ಬಾಗಿಲು ವೀರನ ಹೊಸಳ್ಳಿಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಅಭಿಮನ್ಯು ಆನೆಯನ್ನು 2020ರಿಂದ ಸತತವಾಗಿ 6 ಬಾರಿ ಏನು ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನು ಯಶಸ್ವಿಯಾಗಿ ಹೊತ್ತು ಸಾಗಿದಂಥ ಅಭಿಮನ್ಯು ಈ ಬಾರಿ 2026ರ ದಸರೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಆತನಿಗೆ ಬೀಳ್ಕೊಡುಗೆ ಕೊಡಬೇಕು ಅಂತೇಳಿ ಗಜಪಯಣದಲ್ಲಿ ಆತನನ್ನು ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಇವತ್ತಿನ ಪೂಜೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ಎಲ್ಲರ ಒತ್ತಾಯ ಇರೋದು ಒಂದೇ, ಅಂದರೆ 2020ರಲ್ಲಿ ಮೊದಲ ಬಾರಿಗೆ ಅಭಿಮನ್ಯು ಅಂಬಾರಿಯನ್ನು ಹೊತ್ತಂಥ ಸಂದರ್ಭದಲ್ಲಿ ಅಷ್ಟು ದಿನ ಅಂಬಾರಿಯನ್ನು ಹೊರ್ತಾ ಇದ್ದಂಥ ಅರ್ಜುನನಿಗೆ ನಿಶಾನೆ ಆನೆ ಆಗಿ ಹೋಗಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಅಂದರೆ ಗೌರವಪೂರ್ವಕವಾದಂಥ ಒಂದು ವಿದಾಯವನ್ನು ನೀಡಲಾಯಿತು. ಕೊನೆಯ ಜಂಬೂ ಸವಾರಿ ಆತ ಭಾಗಿಯಾಗ್ತಾ ಇದ್ದಾನೆ. ಜನರಿಗೆಲ್ಲ ಆ ವಿಚಾರ ಗೊತ್ತಿತ್ತು. ಕೊನೆಯ ಬಾರಿಗೆ ಅರ್ಜುನನನ್ನು ಎಲ್ಲರೂ ಸಹ ಕಣ್ತುಂಬಿಕೊಂಡಿದ್ರು. ಅದೇ ರೀತಿಯಾಗಿ ಸತತ 6 ಬಾರಿ, ಯಾಕಂದರೆ ಅಭಿಮನ್ಯು ಆನೆ ಒಂದು ಆನೆಯಾಗಿ ಯಾರೂ ಸಹ ನೋಡೋದಿಲ್ಲ, ಸಾಕಷ್ಟು ಭಾವನಾತ್ಮಕವಾದಂಥ ಸಂಬಂಧವನ್ನು ಮೈಸೂರಿಗರು ಹೊಂದಿರುವಂಥದ್ದು. ಇದೇ ಕಾರಣಕ್ಕಾಗಿ ಈ ಬಾರಿ 2026ರ ಜಂಬೂ ಸವಾರಿಯಲ್ಲಿ ಅಭಿಮನ್ಯು ಆನೆಯನ್ನು ನಿಶಾನೆ ಆನೆಯಾಗಿ ಕರ್ಕೊಂಡು ಬರಬೇಕು. ಕೊನೆಯ ಒಂದು ದಸರಾದಲ್ಲಿ ಆತ ಭಾಗವಹಿಸ್ತಾ ಇದೆ ಅಂತೇಳಿ ಜನರೆಲ್ಲ ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಅಭಿಮನ್ಯು ದಸರಾ ಜಂಬೂ ಸವಾರಿಯಲ್ಲಿ ಮಾತ್ರ ಭಾಗಿಯಾಗೋದಿಲ್ಲ, ಕಾಡಿನಿಂದ ನಾಡಿಗೆ ಬಂದಂತಹ ಕಾಡಾನೆಗಳಿರ್ಬೋದು, ಹುಲಿ ಇರ್ಬೋದು, ಇವುಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ, ಸೆರೆ ಹಿಡಿಲಿಕ್ಕೆ, ಕಾರ್ಯಾಚರಣೆಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂಥದ್ದು ಅಭಿಮನ್ಯು. ಹೀಗಾಗಿ ಈ ಬಾರಿ ದಸರೆಯಲ್ಲಿ ಮೊದಲ ಹಂತದಲ್ಲಿ 9 ಆನೆಗಳು, ಅದಾದ ನಂತರ ಎರಡನೇ ತಂಡದಲ್ಲಿ 3 ಆನೆಗಳು, ಒಟ್ಟು 12 ಆನೆಗಳು ಅರಮನೆಗೆ ಬರ್ತವೆ. ಅದಾದ ನಂತರ 2 ಆನೆಗಳನ್ನು ಏನು ಮೀಸಲನ್ನು ಇಡಲಾಗಿದೆ. ಒಟ್ಟು 14 ಆನೆಗಳನ್ನು ಸೆಲೆಕ್ಟ್ ಮಾಡಲಾಗಿದೆ. ಈಗ ಏನು 12 ಆನೆಗಳು ದಸರಾದಲ್ಲಿ ಭಾಗಿಯಾಗ್ತವೆ, ಅವೆಲ್ಲಕ್ಕೂ ಸಹ ಪ್ರತಿನಿತ್ಯ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಆನೆಗಳು. ಸೊ ಎಲ್ಲ ಆನೆಗಳು ಏನು ಭಾಗಿಯಾಗ್ತಾ ಇದ್ದಾವೆ. ಒಂದು ವೇಳೆ ಮೈಸೂರಿಗೆ ಬಂದ ನಂತರ ಆನೆಗಳಿಗೆ ಏನಾದ್ರು ಮದ ಬಂದರೆ ಅಥವಾ ಅವುಗಳೇನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಗಲಾಟೆ ಮಾಡೋದಾದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಇರುವಂಥದ್ದೇ ಅಭಿಮನ್ಯು ಆನೆ. ಯಾಕಂದರೆ ಆನೆಗಳ ಮನಸ್ಥಿತಿಯನ್ನು ಹೇಳೋಕ್ಕಾಗೋದಿಲ್ಲ, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಹಿರಿಯ ಆನೆ ಹೊಂದಿದ್ರೆ ಖಂಡಿತವಾಗಿಯೂ ಅವೆಲ್ಲವೂ ಸಹ ಅಂದರೆ ಶಾಂತ ರೀತಿಯಲ್ಲಿ ವರ್ತಿಸ್ತವೆ. ಒಂದು ಮಾರ್ಗದರ್ಶಕನಾಗಿ ಅಭಿಮನ್ಯು ನಡೆಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಒತ್ತಾಯ ಇರೋದ್ರಿಂದಾಗಿ ಈ ಬಾರಿ 2026ರ ದಸರೆಯಲ್ಲಿ ಅಭಿಮನ್ಯು ಆನೆಯನ್ನು ನಿಶಾನೆ ಆನೆಯಾಗಿ ಕರೆದುಕೊಂಡು ಬರಲೇಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಈಗಾಗಲೇ ಅರಣ್ಯ ಇಲಾಖೆಗೆ ಈ ಬಗ್ಗೆ ಸಾಕಷ್ಟು ಜನರು ಒತ್ತಾಯವನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಸಹ ಪತ್ರವನ್ನು ಬರೆದಿದ್ದರು. ಅಂದರೆ ಅಭಿಮನ್ಯು ಆನೆಗೆ ಒಂದು ಗೌರವಪೂರ್ವಕವಾದಂಥ ವಿದಾಯ ನೀಡಬೇಕು ಅಂತೇಳಿ. ಹೀಗಾಗಿ ಅರಣ್ಯ ಇಲಾಖೆ ಇವತ್ತು ಗಜಪಯಣದಲ್ಲಿ ಆತನಿಗೆ ವಿದಾಯ ಹೇಳುವಂಥ ಕೆಲಸವನ್ನು ಮಾಡಿದರೆ, ಆದರೆ ಆತನಿಗೆ ಯಾವುದೇ ಭಾರ ಹೊರುವಂತಹ ಕೆಲಸ ಮಾಡಿಸದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯ ಒಂದು ಕಾರ್ಯಕ್ರಮದಲ್ಲಿ ಆತನನ್ನು ಸಹ ಕರೆದುಕೊಂಡು ಬಂದರೆ ಖಂಡಿತವಾಗಿಯೂ ಸಾಕಷ್ಟು ಸಹಕಾರಿಯಾಗ್ತದೆ. ಮುಂದೆ ಒಂದು ವೇಳೆ ಆನೆಗಳು ಏನಾದ್ರು ಅಲ್ಲಿ ಗಲಾಟೆಯನ್ನು ಮಾಡಿದ್ರೆ, ಅಂದರೆ ಬೇರೆ ಆನೆಗಳು ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆತ ನಿಯಂತ್ರಣ ಮಾಡ್ತಾನೆ. ಯಾಕಂದರೆ ಈಗಾಗಲೇ ನಮ್ಮ ರಾಜ್ಯ ಮಾತ್ರವಲ್ಲ, ಮಧ್ಯಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಪ್ರಶಸ್ತಿಯನ್ನು ಸಹ ತನ್ನದಾಗಿಸಿಕೊಂಡಿದ್ದಾನೆ. ಹೀಗಾಗಿ ಅಭಿಮನ್ಯು ಆನೆ ಏನಿದೆ ಆತನನ್ನು ದಸರಾ ಜಂಬೂ ಸವಾರಿ ಮೆರವಣಿಗೆ ಕರೆದುಕೊಂಡು ಬರಬೇಕು. 6 ವರ್ಷಗಳ ಕಾಲ ಸತತವಾಗಿ ಈ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಕ್ಯಾಪ್ಟನ್ ಆಗಿ ಆ ಒಂದು ಚಿನ್ನದ ಅಂಬಾರಿಯನ್ನು ಹೊತ್ತು ಏನು ಸಾಗಿದ್ದಾನೆ ಆತನಿಗೆ ಒಂದು ಗೌರವಪೂರ್ವಕವಾದಂತಹ ವಿದಾಯವನ್ನು ಕೊಡಲೇಬೇಕು. ಯಾಕಂದರೆ ಈ ಒಂದು ಜಂಬೂ ಸವಾರಿಯಲ್ಲಿ ಅಭಿಮನ್ಯು ಆನೆ ಇದ್ದರೆ ಬೇರೆ ಆನೆಗಳು ಸಹ ನಿಯಂತ್ರಣದಲ್ಲಿರ್ತವೆ ಮತ್ತು ಅರಣ್ಯ ಇಲಾಖೆಯವ್ರಿಗೂ ಸಹ ಒಂದು ರೀತಿಯಾದಂಥ ಆನೆ ಬಲ ತಂದುಕೊಟ್ಟಿರ್ತಾನೆ. ಆತ ಮಾರ್ಗದರ್ಶಕನಾಗಿ ನಿಶಾನೆ ಆನೆಯಾಗಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾನೆ. ಇದಕ್ಕೆ ಖಂಡಿತವಾಗಿಯೂ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಸಾಕಷ್ಟು ಜನರು ಒತ್ತಾಯವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇದು ಅಭಿಯಾನವನ್ನು ಸಹ ಮಾಡುವಂಥ ಹಂತಕ್ಕೆ ತಲುಪ್ತದೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಮಾತ್ರವಲ್ಲ, ಅದು ಯಶಸ್ವಿಯಾಗಿ ಯಾವುದೇ ರೀತಿಯಾದಂಥ ವಿಘ್ನಗಳಿಲ್ಲದೆ, ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲದೆ ನಡೀಬೇಕು ಅಂತ ಹೇಳಿದ್ರೆ ಅಭಿಮನ್ಯು ಆನೆ 2026ರ ಜಂಬೂ ಸವಾರಿಯಲ್ಲಿ ಭಾಗಿಯಾಗಬೇಕು. ಕೊನೆಯದಾಗಿ ಆತನ ನೋಡಿ ಜನರು ವಿದಾಯವನ್ನು ಹೇಳಬೇಕು. ಆಗ ಮಾತ್ರ ಆತ ಸಲ್ಲಿಸಿದಂಥ ಸೇವೆ ಕೇವಲ ದಸರಾದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಕಾರ್ಯಾಚರಣೆಯಲ್ಲಿ ಮಾಡಿದರೆ ಅದಕ್ಕೊಂದು ರೀತಿಯಾದಂಥ ಗೌರವವನ್ನು ನೀಡಿದಂತಾಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ನಾಗರಹೊಳೆಯ ವೀರನ ಹೊಸಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.